35ನೇ ಪ್ರತಿಭಟನಾ ಕಾರ್ಯಕ್ರಮವನ್ನ PF ಕಚೇರಿ ಆವರಣದಲ್ಲಿ KSRTC BMTC ನಿವೃತ್ತ ನೌಕರರ ಸಂಘ ಚಿಕ್ಕಬಳ್ಳಾಪುರ KSRTC ಟ್ರಸ್ಟ್ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ, ನಮ್ಮ ಸಂಘದ ಶ್ರೀ ಶಂಕರ್ ಕುಮಾರ್ ಅವರೇ, ಶ್ರೀ ರಂಗನಾಥ್ ಅವರೇ, ಶ್ರೀ ಮನೋಹರ್ ಅವರೇ, ಶ್ರೀ ಕೃಷ್ಣಮೂರ್ತಿ ಅವರೇ, ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತರೇ, ಹಾಗೂ ವಿವಿಧ ಕಂಪನಿ ಮತ್ತು ಕಾರ್ಖಾನೆಗಳಿಂದ ಬಂದಿರತಕ್ಕಂಥ ಎಲ್ಲ ನಿವೃತ್ತ ನೌಕರರೇ, ಇವತ್ತು ಏನು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಹತ್ವವಾದ ಚರ್ಚೆ ಏನು ಅಂತ ಅಂದ್ರೆ, ಇದೇ ತಿಂಗಳು 19ನೇ ತಾರೀಕುವರೆಗೂ ಪಾರ್ಲಿಮೆಂಟ್ ಅಧಿವೇಶನ ನಡೀತು. ತಮಗೆಲ್ಲ ಗೊತ್ತಿದೆ, ಚಳಿಗಾಲದ ಅಧಿವೇಶನ ನಡೀತು. ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ನಾವು ಶ್ರೀ ತೇಜಸ್ವಿ ಸೂರ್ಯ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದು ತಾವೆಲ್ಲ ನೋಡಿದ್ದೀರಾ. ಮನವಿ ಪತ್ರ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ರಾಜ್ಯ ಉಚ್ಚ ನ್ಯಾಯಾಲಯಗಳ ತೀರ್ಪು, ಒಟ್ಟು 5 ತೀರ್ಪುಗಳನ್ನ ನಾವು ಕೊಟ್ಟು ಅವರಿಗೆ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಪರ ಧ್ವನಿ ಎತ್ತಿ ಅಂತ ಹೇಳಿ ನಾವು ತಿಳಿಸಿದ್ದು. ಎಲ್ಲ ದಾಖಲೆಗಳನ್ನು ಕೂಡ ಕೊಟ್ಟರು ಕೂಡ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಶ್ರೀ ತೇಜಸ್ವಿ ಸೂರ್ಯ ಅವರು ಯಾವುದೇ ಒಂದು ಪ್ರಸ್ತಾಪವನ್ನು ಮಾಡಲಿಲ್ಲ. ಜೊತೆಗೆ ನಮ್ಮ ರಾಜ್ಯದವರೇ ಆದ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಅವರ ಆಫೀಸು ದಾರಿನ ಸವಸಿದೀವಿ. ನಾವು 16 ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಆದರೂ ಸಹ ಹಳೆ ಒಂದು ಏನಿದೆ ಅದನ್ನ 2019ರಲ್ಲಿ ನೀಡಿರ್ತಕ್ಕಂಥ ಒಂದು ಹೇಳಿಕೆ ಏನಿದೆ ಅದನ್ನೇ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಶೋಭಾ ಕರಂದ್ಲಾಜೆ ಅವರು ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿ ಏನು ಕೊಡ್ತಾ ಇದ್ದೇವೆ 1,000 ರೂಪಾಯಿನ ಅದನ್ನ ಹೆಚ್ಚು ಮಾಡ್ತಕ್ಕಂಥ ಯಾವುದೇ ಪ್ರಸ್ತಾವನೆ ಈ ಒಂದು ಸದನದ ಮುಂದೆ ಇಲ್ಲ ಅಂತಕ್ಕಂಥ ಅದನ್ನ ಹೇಳಿರೋದು ನಮಗೆ ಅತ್ಯಂತ ದುಃಖದ ಸಂಗತಿ. ಯಾಕೆ ಅಂತ ಅಂದ್ರೆ, ನಾವು ಎಷ್ಟು ಮನವಿ ಕೊಟ್ಟಿದ್ದೇವೆ, ಎಷ್ಟು ಹೋರಾಟ ಮಾಡಿದ್ದೇವೆ, ನಾವು ದೆಹಲಿ ಯಾತ್ರೆ ಮಾಡಿದ್ದೇವೆ, ನಿವೃತ್ತರಲ್ಲಿ ಒಂದು ಜಾಗೃತಿ ಅರಿವು ಮೂಡಿಸಿ ಇಷ್ಟೆಲ್ಲ ಮನವಿ ಮಾಡಿದ್ರು ಕೂಡ ಯಾವುದೇ ಒಂದು ಇದನ್ನ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡದೇ ಇರೋದು ನಮಗೆ ನಿಜವಾಗೂ ದುಃಖ ಆಗ್ತಾ ಇದೆ. ಪ್ರತಿ ವರ್ಷ 3 ಅಧಿವೇಶನ ಬರುತ್ತೆ. ಬಜೆಟ್ ಅಧಿವೇಶನ, ಮಳೆಗಾಲದ ಅಧಿವೇಶನ ಮತ್ತೆ ಚಳಿಗಾಲದ ಅಧಿವೇಶನ. ಈ 3 ಅಧಿವೇಶನ ನಾವು ಕಾಯ್ಕೊಂಡು ನಮ್ಮ ಜೀವನ ವ್ಯರ್ಥ ಆಗೋಯ್ತು. ಯಾಕೆ ಅಂತ ಅಂದ್ರೆ, ಎಷ್ಟು 10 ವರ್ಷಗಳಿಂದ ಸತತವಾಗಿ ನಾವು ಈ ಒಂದು ಹೋರಾಟನ ಮಾಡಿ ಪ್ರತಿಯೊಂದು ಅಧಿವೇಶನಕ್ಕೂ ಇವತ್ತಲ್ಲ ನಾಳೆ ನಮ್ಮ ಒಂದು ಬೇಡಿಕೆ ಈಡೇರುತ್ತೆ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ನಾವು ಇಷ್ಟೆಲ್ಲ ಸರ್ವ ಪ್ರಯತ್ನ ಮಾಡಿದ್ರು ಕೂಡ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಆಗಲಿ ಅಥವಾ CBT ಮೀಟಿಂಗ್ ನಲ್ಲಿ ಆಗಲಿ ನಮ್ಮ ಒಂದು ಪ್ರಸ್ತಾವನೆಯನ್ನು ಅವರು ಮಂಡಿಸದಲೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ಳದಲೆ ಈ ರೀತಿಯಾದ ಒಂದು ಅನ್ಯಾಯ ಮಾಡೋದು ನಮಗೆ ತುಂಬಾ ಬೇಜಾರಾಗ್ತಾ ಇದೆ ಸ್ನೇಹಿತರೆ.